ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಒಂದು ರೋಲರ್ ಕೋಸ್ಟರ್ ಆಗಿರುವಂತಹ ನಿಫ್ಟಿ ಎಕ್ಸ್ಪೈರಿನ ಇವತ್ತು ಸುಮಾರು ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ತುಂಬ ಒಂದು ಒಲೆಟೈಲ್ ಆಗಿರುವಂಥ ಎಕ್ಸ್ಪೈರಿ ಆಗಿತ್ತು. ನಿನ್ನೆ ಟೈಟ್ಲಲ್ಲೂ ಕೂಡ ಕೊಟ್ಟಿದ್ದೆ, ಒಲೆಟೈಲ್ ಆಗಿರುವಂತಹ ಸಾಧ್ಯತೆ ಇದೆ, ಯಾಕಂದರೆ ನ್ಯೂಸ್ ಜೊತೆಗೆ ಬರ್ತಾ ಇದೆ ಇವತ್ತು ಅಂತ ಮಾತಾಡ್ತೋಗೋಣ. ಯಾವ್ಯಾವ ರೀತಿಯ ಕಾಪಾಡ್ಕೋಬೋದಾಗಿತ್ತು, ಏನು ಕತೆ ಏನು ಅನ್ನೋದನ್ನು ಇವತ್ತು ಕೊನೆ ತನಕ ನೋಡ್ತಾ ಹೋಗಿ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ನಿಫ್ಟಿ 50ನಲ್ಲಿ ಟಾಪ್ ಗೇನರ್ ಅಂತ ನೋಡೋದಾದರೆ HUL ಹಿಂದೂಸ್ತಾನ್ ಯೂನಿಲಿವರು ರಿಸಲ್ಟ್ಸ್ ಇತ್ತು, ತುಂಬ ಫ್ಲಾಟ್ ರೇಟಲ್ಲಿ ರಿಸಲ್ಟ್ ಬಂದಿದೆ. ಆದರೆ FMCG ಆಸ್ ಎ ಸೆಕ್ಟರ್ ಒಂದು ಸ್ಟ್ರಗಲ್ ಮಾಡ್ತಿದ್ದಂಥ ಟೈಮಲ್ಲಿ ಕಾಮೆಂಟ್ರಿ ಏನಾದ್ರು ಚೆನ್ನಾಗಿ ಕೊಟ್ಟಿದ್ದಾರೆ, ಏನೋ ನಾನು ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಬಟ್ ರಿಸಲ್ಟ್ ಅಂತೂ ಫ್ಲಾಟ್ ಆಗೇ ಬಂದಿದೆ. ಆದರೆ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ, 3.44% ಅಮೌಂಟ್ ಬಂದಿರೋದ್ರ ಮೂಲಕ. ಅದೇ ರೀತಿಯಾಗಿ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ 4.03% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ ಅದಾನಿ ಎಂಟರ್ಪ್ರೈಸಸ್. ಬಾಕಿಯಂತೆ ಸುಮಾರು ಸೆಕ್ಟರ್ಗಳು ಒಂದು ಫ್ಲಾಟ್ ಆಗಿ ನಿರ್ವಹಿಸ್ತಾ ಇತ್ತು. ನೋಡೋಣ ನಾಳೆಗೆ ಯಾವ ರೀತಿಯಾಗಿ ವಾರನ ಕ್ಲೋಸ್ ಮಾಡ್ತಾರೆ, ಶುಕ್ರವಾರನ ಅಂತ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಅಂತ ನೋಡ್ತಾ ಬರೋದಾದ್ರೆ ಇಂಡಿಗೋದು ನೋಡಿ ಒಳ್ಳೆ ರಿಸಲ್ಟ್ಸ್ ಬಂದಿರಲಿಲ್ಲ. ನಿನ್ನೆ ರಿಸಲ್ಟ್ ಬಂದಿತ್ತು ಇಂಡಿಗೋ ಏರ್ಲೈನ್ಸ್ದು. ಏರ್ ಇಂಡಿಯಾದು ಕ್ರ್ಯಾಶ್ ಆದಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ. ಅವ್ರದ್ದು ರೆವೆನ್ಯೂನಲ್ಲಿ ಐ ಥಿಂಕ್ ಪ್ರಾಫಿಟಲ್ಲಿ 20% ಕಮ್ಮಿ ಆಗಿದೆ ಅಂತ ಬಂದಿತ್ತು. ಆದರೂ ಕೂಡ ಇಂಡಿಗೋ ಇವತ್ತು 3% ಮೇಲ್ಗಡೆ ಹೋಗಿದೆ. ಇಂಡಿಗೋ ಏವಿಯೇಷನ್ ಆಗಿರುತ್ತೆ ಇದು. ಅದೇ ರೀತಿಯಾಗಿ ಇವತ್ತಿನ ಟಾಪ್ ಗೇನರ್ ಅಂತ ನೋಡೋದಾದ್ರೆ ಗೋಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತ ಕಾಣಿಸುತ್ತೆ, 3.49%. ಆದರೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೀವು ನೋಡ್ತಾ ಬರೋದಾದ್ರೆ ಸುಮಾರು ಸ್ಟಾಕ್ಗಳು ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿದೆ. ದಿನಾನೇ ಇವತ್ತು ಮಾರ್ಕೆಟ್ ಗ್ರೀನಲ್ಲಿ ಮುಗಿಸಿರ್ಬೋದು, ಆದರೆ ಓವರಾಲ್ ಸೆಂಟಿಮೆಂಟು ಈಗಲೂ ಕೂಡ ನನಗೆ ನೆಗೆಟಿವ್ ಅಂತಲೇ ಅನಿಸ್ತಾ ಇದೆ. ಸುಮಾರು ಸೆಕ್ಟರ್ಗಳಿಗೆ ಇವಾಗ ಟ್ಯಾರಿಫ್ ಇಂದ ಬರ್ತಾ ಹೋಗುತ್ತೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಸೊ ಓವರಾಲ್ ನೋಡ್ತಾ ಬರೋದಾದ್ರೆ ನಮಗೆ ಇವಾಗ ಅಂಬುಜಾ ಸಿಮೆಂಟು 4% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ನಮ್ಮ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಗೆ ಗಾಡ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸು ಟಾಪ್ ಗೇನರ್ ಆಗಿದೆ. ಇಂಡಿಯಾದ ಟ್ರೇಡ್ದು ಏನು ಕತೆ ಇವಾಗ ಅಂತ ನಾವು ನೋಡ್ತಾ ಬರೋದಾದ್ರೆ ನೋಡಿ, ಸರಿಸುಮಾರು ಒಂದು $82 ಬಿಲಿಯನ್ ಅಷ್ಟು ನಾವು ಇವಾಗ ವ್ಯವಹಾರ ಮಾಡ್ತಾ ಇದ್ದೀವಿ, ಅಂದರೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ US-ಗೆ. ಬದಲಿಗೆ ನಾವು ಎಷ್ಟು ತಗೊಂತೀವಿ ಅಂತ ನೋಡ್ತಾ ಬರೋದ್ರೆ ನಾವು ಅದರ ಅರ್ಧ ಒಂದು $40 ಬಿಲಿಯನ್ ಅಷ್ಟು ನಾವು ಇಂಪೋರ್ಟ್ ಮಾಡ್ಕೊತಾ ಹೋಗ್ತೀವಿ. ಸೊ ಈ ಥರ ಇರೋದ್ರಿಂದ ಒಂದು $40 ಬಿಲಿಯನ್ ಅಷ್ಟು ನಾವು ಸರ್ಪ್ಲಸ್ ಅಲ್ಲೇ ಇದ್ದೀವಿ. ಸರ್ಪ್ಲಸ್ ಅಂತಂದರೆ ನಮಗೆ ಕೊರತೆ ಇಲ್ಲ, ಅಂದರೆ ನಾವು ಜಾಸ್ತಿ ಅವರಿಗೆ ಕೊಡೋದ್ರ ಮೂಲಕನೇ ಲಾಭ ಮಾಡ್ತಾ ಇದ್ದೀವಿ. ಅಂದರೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರೋದಕ್ಕಿಂತ ನಮ್ಮ ಮೇಲೆ ಅವರು ಡಿಪೆಂಡ್ ಆಗಿರುವಂಥದ್ದೇ ಜಾಸ್ತಿ ಇದೆ ಅಲ್ವಾ. ಇದ್ರ ಮಧ್ಯೆ ಏನಾಗಿದ್ದಾರೆ, ಸುಮಾರು ಅನ್ನೆಸೆಸರಿ ವಿಷಯಗಳಿದೆ, ಅದಕ್ಕೆಲ್ಲ ನಾವು ತುಂಬ ಚೀಪಾಗಿ ಕೊಡ್ತಾ ಇದ್ದೀವಿ, ಅದನ್ನೆಲ್ಲ ನಾವು ಟ್ಯಾರಿಫ್ ಇನ್ನೂ ಜಾಸ್ತಿ ಆಗ್ತೀವಿ ಅಂತ. ಯಾರಿಗೆ ಟ್ಯಾರಿಫ್ ಆಗ್ತಾರೆ ಇವಾಗ, ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಅಮೆರಿಕದಲ್ಲಿ ಜನ ತಗೊಂತಾರಲ್ಲ ಅವ್ರಿಗೆ ಟ್ಯಾರಿಫ್ ಜಾಸ್ತಿ ಬೀಳ್ತಾ ಹೋಗುತ್ತೆ ಇವಾಗ, ಆಯಿತಾ. ಈ ರೀತಿ ಬಿದ್ದರೆ ಯಾರಿಗೆ ಲಾಸು, ಅಮೆರಿಕನ್ ಜನಗಳು ಇವಾಗ ಜಾಸ್ತಿ ದುಡ್ಡನ್ನ ಕೊಡ್ತಾ ಹೋಗಬೇಕು. ಅದು ಏನೋ ಕತೆ ನೋಡೋಣ ಅಂತ. ಬಟ್ ನಮಗೆ ಬಿಸ್ನೆಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ, ಜನ ಇನ್ನೂ ಚೀಪಾಗಿರೋ ಪ್ರಾಡಕ್ಟ್ಸ್ನ ತೊಗೊಳಕ್ಕೆ ಹೋಗ್ತಾರಾ ಅಂತ. ಬಟ್ ಎಲ್ಲ ಕಡೆನೂ ಅದು ಸಾಧ್ಯ ಇದೆಯಾ? ಯಾವ್ಯಾವುದರಲ್ಲಿ ಇಂಡಿಯಾ ಶೇರು ಜಾಸ್ತಿ ಇದೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನೋಡೋದಾದರೆ ಮೇಯ್ನ್ ಆಗಿ ಬಟ್ಟೆ, ಅದು ಕಾಟನ್ ಶರ್ಟ್ಗಳಾಗಿರ್ಬೋದು, ಯೋಗ ಪ್ಯಾಂಟ್ಗಳು, ಯೋಗ ಶರ್ಟ್ಸ್ ಅಂತ ಬರುತ್ತಲ್ಲ ಅದಾಗಿರ್ಬೋದು, ಪೈಜಾಮಗಳು ಈ ಥರದ್ದಾಗಿರ್ಬೋದು, ಲಿನನ್ ಬಟ್ಟೆಗಳಾಗಿರ್ಬೋದು, ಇದೆಲ್ಲ ಇಂಡಿಯಾದಿಂದ ಆಲ್ಮೋಸ್ಟ್ $25 ಬಿಲಿಯನ್ ಜಾಸ್ತಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ಇದು ಲಕ್ಸುರಿ ಬ್ರ್ಯಾಂಡ್ ಏನಲ್ಲ, ಇದು ಆಲ್ಮೋಸ್ಟ್ ಆಗಿ ಜನ ಬಳಸ್ತಾ ಇದ್ದಿದ್ದಾನೆ. ಈಗ ಒಂದು ಯಾವುದೋ ಒಂದು ಉದಾಹರಣೆಗೆ ಒಂದು $10 ಇತ್ತು ಅಂತ ಅನ್ಕೋಣ, ಅದು ಇವಾಗ $12 ಆಗ್ತಾ ಹೋಗ್ಬೋದು ಯಾವುದೋ ಒಂದು ಬಟ್ಟೆಗೆ. ಅಥವಾ $100 ಇದ್ದರೆ ಅದು $110 ಆಗ್ತಾ ಹೋಗ್ಬೋದು ಟ್ಯಾರಿಫ್ ಇದ್ಮೇಲೆ. ಯಾಕೆಂತಂದರೆ ಸಹಜವಾಗಿ ಇಂಡಿಯನ್ ಕಂಪ್ನಿಗಳು ಅದನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾರೆ. ಇದು ಆ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಅದೇ ರೀತಿಗೆ ಫಾರ್ಮಾದವ್ರದ್ದು ಇವಾಗ ಟ್ಯಾರಿಫ್ ಜಾಸ್ತಿ ಆಗಿದೆ ಅಂತ ಬಂದ್ರೂ ಕೂಡ ಫಾರ್ಮಾ ಕಂಪ್ನಿಗಳು ಇನ್ನೂ ಏನಾದ್ರು ನೆಗೋಸಿಯೇಷನ್ ಸಿಗುತ್ತೇನೋ, ಇನ್ನೂ ಒಂದು ಒಳ್ಳೆ ಡೀಲ್ ಆಗುತ್ತೇನೋ ಅಂತ ಕಾಯ್ತಾ ಇದ್ದಾರೆ. ಅದು ಅವ್ರದ್ದು ಜೆನರಿಕ್ ಮೆಡಿಸಿನ್ ಆಗಿರ್ಬೋದು, ಅದೇ ರೀತಿಯಾಗಿ ಕ್ಯಾನ್ಸರಿಗೆ ತಗೊಳ್ಳೋದು, ಜೆನರಿಕ್ ಮೆಡಿಸಿನ್ ಆಗಿರ್ಬೋದು, ಕ್ಯಾನ್ಸರ್ ಡ್ರಗ್ ಆಗಿರ್ಬೋದು, ಇನ್ಸುಲಿನ್ ಆಗಿರ್ಬೋದು, ಎಲ್ಲದೂ ಕೂಡ ನಮಗೆ ಅದೇನು ಸುಮ್ಮನೆ ಯಾವ್ಯಾವ ಥರದ್ದು ಅಲ್ಲ, ಒಂದು FDA ಅಪ್ರೂವ್ ಆಗಿರುವಂಥದ್ದನ್ನೇ ನಾವು ಕಳಿಸ್ತಾ ಇದ್ವಿ. ಅದಕ್ಕೂ ಕೂಡ ಇವಾಗ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು $8.7 ಬಿಲಿಯನ್ ಅಷ್ಟು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಅದನ್ನು ಬಿಟ್ಟರೆ ಜಮ್ಸ್ ಆ್ಯಂಡ್ ಜ್ಯುವೆಲರೀಸ್ ನಿಮ್ಗೆ ಗೊತ್ತೇ ಇದೆ, ಅದು ಡೈಮಂಡ್ ಕಟ್ಟಿಂಗ್ ಆಗಿರ್ಬೋದು, ಪಾಲಿಶಿಂಗ್ ಆಗಿರ್ಬೋದು, ಆಲ್ಮೋಸ್ಟ್ ಸೂರತ್ತು ಈ ಥರ ಜಾಗದಲ್ಲಿ ಮೇಯ್ನಾಗಿ ಒಂದು 90% ಆಫ್ ವರ್ಡ್ಸ್ ಏನು ಡೈಮಂಡ್ ಸಿಗುತ್ತೆ ಜಗತ್ತಲ್ಲಿ, ಅದರದ್ದು ಪ್ರಾಸೆಸ್ ಆಗೋದು ಇಲ್ಲೇ ಇಂಡಿಯಾದಲ್ಲೇ. ಸೊ ಹಾಗಾಗಿ ಅಮೆರಿಕಾಗೂ ಕೂಡ ಇಲ್ಲಿಂದನೇ ಹೋಗ್ತಾ ಇತ್ತು, ಅದ್ರ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಎಲೆಕ್ಟ್ರಾನಿಕ್ಸ್ಗೆ ಸದ್ಯಕ್ಕೆ ಅಂತ ಹೊಡೆತ ಬರಲಾರದು ಅಂತ ಹೇಳ್ತಿದ್ದಾರೆ. ಅದು ಐಫೋನ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಅಥವಾ ಆಟೋ ಬಿಡಿ ಭಾಗಗಳಾಗಿರ್ಬೋದು, ಲೆದರ್ ಗೂಡ್ಸು, ಮೆಷಿನರಿ, ಇದೆಲ್ಲ. ಸೊ ಈ ಥರದ್ದೆಲ್ಲ ಸೇರಿಸ್ಕೊಂಡು ಇದು ಮೇಜರ್ ಒಂದು 50% ಪಾಲ್ ಇದರಲ್ಲಿದೆ. ಈ 3 ಸೆಕ್ಟರ್ಗೆ ಅಷ್ಟು ಬಂದಿಲ್ಲ ಅಂದ್ರೂ ಮೇಯ್ನಾಗಿ ಇವಾಗ ಟೆಕ್ಸ್ಟೈಲು, ಫಾರ್ಮಾ ಮತ್ತು ಜಮ್ಸ್ ಆ್ಯಂಡ್ ಜ್ಯುವೆಲರೀಸು ಇದಕ್ಕೆ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಏನು ಉರಿ ಅಂತಂದರೆ ಈಗ ಟ್ರಂಪ್ ಅವರಿಗೆ ನಾವು ರಷ್ಯಾ ಜೊತೆ ಚೆನ್ನಾಗಿದ್ದೀವಲ್ಲ, ಅದು ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅವ್ರದ್ದೇನು ನ್ಯಾಟೋ ಕಂಟ್ರಿ ಮಾಡಬೇಕು ಯುರೋಪಲ್ಲಿ ಅಂತ. ರಷ್ಯಾ ಮೇನಾಗಿ ಯುಕ್ರೇನ್ ಮೇಲೆ ಯುದ್ಧ ಮಾಡಿದ್ದೆ, ನ್ಯಾಟೋ ಆಗೋಗುತ್ತೆ, ನ್ಯಾಟೋ ಅಲ್ಲಿ ಬಂದು ಬಾಗಿಲು ಬಂದು ಕೂತ್ಕೊಂಡ್ರೆ ಅವರಿಗೆ ಆಪತ್ತು ಅಂತ ಅದನ್ನು ಅಪೋಸ್ ಮಾಡೋಕ್ಕೆ 50 ದಿನ ನಿಮಗೆ ಕಾಲಾವಕಾಶ ಕೊಡ್ತೀವಿ, ಅಷ್ಟರೊಳಗಡೆ ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ರು. ಯುದ್ಧ ನಿಲ್ಲಿಸಿಲ್ಲ ಅಂತಂದರೆ ರಷ್ಯಾಗೂ ಇಂಪೋಸಿಷನು, ಜೊತೆಗೆ ಯಾವ್ಯಾವ್ದು ರಷ್ಯಾದಿಂದ ಚೈನಾ, ಇಂಡಿಯಾ ಯಾವ್ಯಾವ್ದು ಆಯಿಲ್ನ, ಎನರ್ಜಿನ ಅಥವಾ ಅಲ್ಲಿಂದ ಮಿಲಿಟರಿ ಎಕ್ವಿಪ್ಮೆಂಟ್ನ ತೊಗೊಂಡ್ಬರ್ತಾ ಇದ್ದಾರೆ ಅವರಿಗೆಲ್ಲ ಡಬಲ್ ಟ್ಯಾರಿಫ್, ಪೆನಾಲ್ಟಿ ಟ್ಯಾರಿಫ್ ಅಂತ ಹಾಕ್ತೀವಿ ಅಂತ ಹೇಳಿದರೆ ಅದು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಬರುತ್ತೆ. ಅದು 100% ಹಾಕ್ತೀವಿ ಕೆಲವೊಂದು ಕಡೆ, ಕೆಲವೊಂದು 500%, ಈ ಥರ ಏನಾನ ಮಾತಾಡ್ತಾ ಇದ್ದಾರೆ ಅವರು. ನೋಡಿ, ಹೇಳೋದೇನು ಉಕ್ರೇನಲ್ಲಿ ಜನದ್ದು
ಸತ್ತೋಗ್ತಾ ಇದ್ದಾರೆ, ಅದು ನಿಲ್ಲಿಸಬೇಕು ಅಂತ ಮಾಡ್ತಾ ಇದ್ರೆ ನೀವೇನು ಈ ಥರ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಒಪ್ಪಂದ ಮಾಡೋದು ಇದೇನು ಸರಿ ಅನ್ಸುತ್ತಾ ಅಂತ ಇವ್ರು ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಬೇಕಾಗಿರೋದು ಇವರು ಯುಕ್ರೇನ್ನ ನ್ಯಾಟೋ ತಗೊಂಡೋಗಿ ಅಲ್ಲಿ ಇವರು ಮಿಲಿಟರಿ ಬೇಸ್ನ ತಗೋಬೇಕು ಅಂತ ಇರೋದು ಮೈನ್ ಇಂಟೆನ್ಷನು. ನೋಡಿ, ಅಮೇರಿಕಾದಷ್ಟು ಡಬಲ್ ಗೇಮ್ ಮಾಡೋಂಥ ಕಂಟ್ರಿ ಆ್ಯಸ್ ಎ ಲೀಡರ್ಶಿಪ್ಪಲ್ಲಿ ನಾನು ಹೇಳ್ತಾ ಇರೋಂಥದ್ದು ಇನ್ನೆಲ್ಲೂ ನೋಡೋಕ್ಕೆ ಸಿಗಲ್ಲ ನಮಗೆ ಇಂಡಿಯನ್ಸ್ ಬೇಕು ಹಂಗೆ ಅಂತ ಹೇಳ್ಬಿಟ್ಟು ವೋಟ್ ಮಾಡ್ಕೊಂಡು ಇವಾಗ ನೋಡಿ ಎಷ್ಟು ಉದ್ದಟತನನ ತೋರಿಸ್ತಾ ಇದ್ದಾರೆ. ಎನಿವೇಸ್ ನೋಡ್ತಾ ಹೋಗೋಣ ಅಂತ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ. ಡಿಪ್ಲೊಮೆಸಿನಲ್ಲಿ ಇಂಡಿಯಾಗೂ ಗೊತ್ತು ಏನು ಮಾಡಬೇಕು ಅಂತ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ನಿಫ್ಟಿನಲ್ಲಿ ನೋಡೋದಾದರೆ ಒಂದು ರೋಲರ್ ಕೋಸ್ಟರ್ ರೈಡ್. ಇವತ್ತು ಎಷ್ಟು ಬೇಗ ಎಕ್ಸಿಟ್ ಆಗಿರ್ತೀವೋ ಒಂದು ಕಡೆಯಿಂದ ಅಲ್ಲಿ ಪ್ರಾಫಿಟ್ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ಉದಾಹರಣೆ ನನ್ನ ಪೊಸಿಷನ್ನು ಸೇರಿಸ್ಕೊಂಡು ಹೇಳ್ತೀನಿ ನೋಡಿ, ಯಾರಾದರೂ ಪ್ಯೂರ್ ಆಪ್ಷನ್ ಬಯರ್ಸ್ ಇರ್ಬೋದು, ಒಂದು ಕಿವಿ ಮಾತು ನಿಮಗೆ ಆಯಿತು ಆಪ್ಷನ್ ಸೆಲ್ಲಿಂಗ್ ನೀವು ಟ್ರೈ ಮಾಡೋದು ತುಂಬ ಒಳ್ಳೆಯದು. ಆ ಥರ ಆಗ್ತಾನೆ ಇಲ್ಲ ಸರ್, ನನ್ನ ಮೈಂಡ್ ಸೆಟ್ಟೇ ಕೂರ್ತಾ ಇಲ್ಲ, ಅಥವಾ ನನ್ನ ಹತ್ರ ಕ್ಯಾಪಿಟಲ್ಲೇ ಇಲ್ಲ, ನನಗೆ ಒಂದು ಲಾಟಲ್ಲೇ ಮಾಡಿ ನನಗೆ ಗೊತ್ತಿರೋದು, ಈ ಥರ ಇರೋರು ಅಂತಂದರೆ ನೋಡಿ ದಯವಿಟ್ಟು ಈ ಥರ ನ್ಯೂಸ್ ಬರೋ ಥರ ಇದ್ದಿದೆ. ಒಂದು ವಾಲಟೈಲ್ ಆಗಿರುವಂಥ ಎಕ್ಸ್ಪೈರಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಯಾಕಂದರೆ ಟ್ಯಾರಿಫ್ ನ್ಯೂಸು ಇದೆಲ್ಲ ಆಗಸ್ಟ್ 1ನೇ ತಾರೀಕು ಗೊತ್ತಾಗುತ್ತೆ ಅಂತ ಮಾತಾಡ್ತಾನೆ ಬಂದಿದ್ವಿ. ಅಂಥ ಟೈಮಲ್ಲಿ ಆ ಎಕ್ಸ್ಪೈರಿನ ನಾನು ಟ್ರೇಡ್ ಮಾಡೋದಕ್ಕಿಂತ ನೆಕ್ಸ್ಟ್ ಎಕ್ಸ್ಪೈರಿನ ಟ್ರೇಡ್ ಮಾಡಿಕೊಂಡ್ರೆ ಕಂಪ್ಯಾರಿಟಿವ್ಲಿ ಸೇಫ್ ಆಗಿರ್ತೀವಿ, ಪೊಸಿಷನ್ ಉಳಿಸ್ಕೊಂತ ಹೋಗ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಒಂದು ನೆಗೆಟಿವ್ ಪೊಸಿಷನ್ ತಗೋಬೋದು ಅಂತ ನೆನ್ನೆ ಗ್ರೂಪಲ್ಲಿ ಮಾತಾಡಿದ್ವಿ. ಅದೇ ರೀತಿ ಆಯಿತು. ಇವತ್ತು ಓಪನಿಂಗ್ ಆದಾಗಲೇ ಒಂದು ಆಲ್ಮೋಸ್ಟ್ 50-60% ಪ್ರಾಫಿಟ್ ಅಲ್ಲೇ ಇತ್ತು. ಯಾವುದು 24,800 ಪಿ ಪೊಸಿಷನ್ ಉಳಿಸ್ಕೊಂಡಿದ್ದಂಥದ್ದು ಆಗಸ್ಟ್ 7th ಎಕ್ಸ್ಪೈರಿದು. ಆದರೆ ಏನಾಯಿತು, ಇದಕ್ಕಿಂತ ಅಲ್ಲಿ ಸಪೋರ್ಟ್ ತೊಗೊಂಡು ನೋಡಿ ಈ ಲೆವೆಲ್ಗಾದರೂ ಬಂದು ಬರುತ್ತೆ. ಮೇನ್ ಸಪೋರ್ಟ್ ಅಂತಿರೋದು 24,600 ಅಂತ ನಾನು ನಿಮಗೆ ಬೆಳಗ್ಗೆ ಹೇಳಿದೆ. ಅದಕ್ಕಿಂತ ಬರೋಕ್ಕಿಂತ ಮುಂಚೆನೇ ಮಾರ್ಕೆಟಲ್ಲಿ ದೊಡ್ಡದಾಗಿ ರಿವರ್ಸಲ್ ಬರ್ತಾ ಹೋಯಿತು. ಇಲ್ಲಿ 24,700 750 ಈ ಥರ ಬರ್ತಿದ್ದಾಗ ನಾನು ಹೇಳಿದೆ ಇವತ್ತು ನಾವು ಕೆರೆ ದಡ ಅಂತಲೇ ನೋಡಬೇಕು. ಇದನ್ನ ಈಗಲೂ ಕೂಡ ನಾನು ಪಾಸಿಟಿವ್ ಅಂತ ನೋಡೋಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿ ಹೋದಾಗೆಲ್ಲ ಅಲ್ಲಿಂದ ರೆಸಿಸ್ಟೆನ್ಸ್ ತೊಗೊಂಡು ಬರ್ತಾ ಇದೆ, ಇಲ್ಲಿ ಬಂದಾಗೆಲ್ಲ ಸಪೋರ್ಟ್ ತೊಗೊಂಡು ಬರ್ತಾ ಇದೆ. ಇದೇ ಪ್ಯಾಟರ್ನ ಕಂಟಿನ್ಯೂಷನ್ ಆಗಿದೆ. ಇವತ್ತು 24,883 ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತೋ ಇಲ್ವೋ ನೋಡೋಣ ಅಂತ ನಾವು ಮಾತಾಡ್ಕೊಂಡಿದ್ವಿ. ಏನಾಯಿತು, ಇಲ್ಲಿ ಬಂತು ಕೊನೆ ಟೈಮಲ್ಲಿ ಡಮ್ ಅಂತ ಕೆಳಗಡೆ ಬೀಳಿಸಿದ್ರು. ಈಗ ಈ ಮಧ್ಯದಲ್ಲಿ ಏನು 2 ಲೆವೆಲ್ ಹಾಕೊಂಡಿದ್ವಿ, 24,883 ಕೆಳಗಡೆ 24,750, ಆಲ್ಮೋಸ್ಟ್ ಆ ಸಪೋರ್ಟ್ ಹತ್ರ ಬಂದ್ಬಿಟ್ಟು ಕ್ಲೋಸಿಂಗ್ ಆಗಿದೆ. ಅಂದರೆ ಎಗೇನ್ ವೀಕಲ್ಲೇ ಕ್ಲೋಸಿಂಗ್ ಆಗಿದೆ. ನೆನ್ನೆ ಎಲ್ಲೂ ಕ್ಲೋಸಿಂಗ್ ಆಗಿತ್ತು ಅದಕ್ಕಿಂತ ಕೆಳಗಡೆ ಆಗಿದೆ. ಏನು ಇವತ್ತೇನು ಅಂದರೆ ಒಂದು ಅಟೆಂಪ್ಟ್ ಮಾಡಿದೆ ಅಂತ ಒಂದೊಂದು ಬಿಟ್ಟರೆ ವಾಪಸ್ಸು ಶಾರ್ಪಾಗಿ ಸೆಲ್ಲಿಂಗ್ ಬಂದಿದೆ ಕೊನೆ ಟೈಮಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ ಹಾಗಾಗಿ ಇದನ್ನ ನಾನು ಈಗಲೂ ಕೂಡ ಪಾಸಿಟಿವ್ ಅಂತ ಒಪ್ಕೊಳಕ್ಕಾಗೋದಿಲ್ಲ. ಅಕಸ್ಮಾತ್ ಇವತ್ತು 24,900 ಈ ಥರ ಏನಾದ್ರು ಕ್ಲೋಸಿಂಗ್ ಆಗಿತ್ತು ಅಂದರೆ ಮಾರ್ಕೆಟ್ ಮತ್ತೆ ಏನೋ ಬೇರೆ ಮಾಡೋದಕ್ಕೆ ಹೊರಟಿದೆ ಅಂದರೆ ನಮಗೆಲ್ಲ ನ್ಯೂಸ್ ಗೊತ್ತಾಗಿದೆ. ಈಗ ಮೊನ್ನೆ ಟ್ಯಾರಿಫ್ ಆಯಿತು ಮತ್ತೊಂದಾಯಿತು ಅಂತ FI ನೋಡಿ ಮಾರ್ಕೆಟ್ನ ನೋಡಿ ಸ್ವಲ್ಪ ಏನು ಮಾಡ್ತಾ ಬಂದಿದ್ದಾರೆ, ಹೋದ ತಿಂಗಳಿಂದ ಕಂಟಿನ್ಯೂಸ್ ಆಗಿ ಬಿಡಿಸ್ತಾನೆ ಬಂದಿದ್ದಾರೆ. ಜೂನಿಂದ ಮಾರ್ಕೆಟ್ ಬೀಳ್ತಾನೆ ಬಂದಿದೆ, ಎದ್ದಿಲ್ಲ. ಸೊ ಅವರಿಗೆ ಗೊತ್ತಿದ್ದು ಒಂದು ಸುಳಿವಿತ್ತು ಈ ಥರ ಆಗುತ್ತೆ ಅಂತ. ಈಗ ರಿಟೇಲರ್ಸಿಗೆ ಗೊತ್ತಾಗಿರುತ್ತೆ. ರಿಟೇಲರ್ಸ್ ಇವಾಗೆಲ್ಲ ಪ್ಯಾನಿಕ್ ಮಾಡಲ್ ಸೆಲ್ಲಿಂಗ್ ಮಾಡಕ್ಕೆ ಬರುತ್ತಾಗ ಇವತ್ತು ಅದೇ ಝೋನಲ್ಲಿ ಉಳಿಸ್ಬಿಟ್ಟು ಇವತ್ತು ಏನು ಮಾಡಿದ್ದಾರೆ, ಅವರು ಪ್ರಾಫಿಟ್ನ ತಗೊಂಡು ಹೋಗಿದ್ದಾರೆ. ಒಂದು ಡೋಜಿ ಮಾಡ್ತಿರೋಂಥದ್ದು ಇದು ಖಂಡಿತವಾಗ್ಲೂ ವೀಕ್ಲಿ ಕ್ಯಾಂಡಲಲ್ಲಿ ಯಾವ ಒಂದು ರಭಸದಲ್ಲಿ ಮಾರ್ಕೆಟ್ ಬೀಳ್ತಾ ಇತ್ತು ಅದಕ್ಕೆ ಈಗ ಒಂದು ಕನ್ಫ್ಯೂಷನ್ ಇದೆ ಗುರು, ಇಲ್ಲಿ ಮುಂದೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದೆ. ಅದನ್ನ ಎಲ್ಲಿ ಹೇಳಿದೆ, ಈ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿತ್ತಲ್ಲ ಆ ಬೇಸಿಗೆ ಬಂದು ಟಚ್ ಮಾಡಿ ಅದರ ಹತ್ರ ಬಂದ್ಬಿಟ್ಟು ಇವಾಗ ಈ ಥರ ಡೋಜಿ ಮಾಡಿದೆ. ಸೊ ಡೋಜಿ ಮಾಡಿದೆ ಅಂದರೆ ಈಗ ಏನಿದೆ, ನೆಕ್ಸ್ಟ್ ವೀಕಿಗೆ 50-50 ಚಾನ್ಸ್. ಅಫ್ಕೋರ್ಸ್ ಈ ವೀಕ್ ಇನ್ನೂ ಕ್ಲೋಸ್ ಆಗಿಲ್ಲ, ನಾಳೆ ಎಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ನಾಳೆ ಇದೇ ರೇಂಜಲ್ಲಿ ಇದಿಷ್ಟೊಳಗಡೆ 24,883 750 ಈ ಝೋನಲ್ಲೇ ಕ್ಲೋಸ್ ಮಾಡಿದ್ರೆ ಅದು ಇನ್ನೂ ಡೋಜಿ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಕೆಳಗಡೆ ಬಂದು ಕ್ಲೋಸಿಂಗ್ ಆಯಿತು 24,650, ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಯಿತು ಅಂದರೆ ಸ್ವಲ್ಪ ನೆಗೆಟಿವ್ ಇದೆ ಅಂತಲೇ ಓದ್ತಾ ಹೋಗಬೇಕಾಗುತ್ತೆ. ನೋಡೋಣಂತೆ. ನನ್ನ ಪ್ರಕಾರ ಇನ್ನೂ ಕೂಡ ಮಾರ್ಕೆಟ್ ವೀಕ್ ಆಗೇ ಇದೆ, ಯಾವುದೇ ರೀತಿಯಂಥ ಪಾಸಿಟಿವ್ ಸೈನ್ಸ್ ಅಂತ ಕಾಣಿಸ್ತಾ ಇಲ್ಲ ಈ ಟ್ಯಾರಿಫ್ ಇನ್ಕ್ರೀಸ್ ಆಗಿರೋದ್ರಿಂದ. ಬಟ್ ಇಂಡಿಯಾಗೆ ಅಷ್ಟೊಂದು ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಅಂತಂದ್ರೂ ಕೂಡ ನೋಡಿ ನಾವು ಏನು ಎಕ್ಸ್ಪೋರ್ಟ್ ಮಾಡ್ತೀವಿ ಅದರಲ್ಲಿ 12% US ಮಾಡ್ತಾ ಇದ್ದೀವಿ. ಸೊ ಇಂಪ್ಯಾಕ್ಟ್ ಅನ್ನೋದು ಕೂಡ ಇದ್ದೇ ಇದೆ. ಸೊ ಯಾವ ರೀತಿಯಾಗಿ ನೋಡಬೇಕು ಮುಂದಿನ ವಾರಕ್ಕೆ ಅಂತ ನೋಡ್ತಾ ಬರೋದಾದರೆ ಈಗ 24,900 ಮೇಲ್ಗಡೆ ನಾವು ಹೋಗೋಕ್ಕಾಗುತ್ತಾ ಇಲ್ವೋ, ಇಲ್ಲೇ ಇರೋದು ಪ್ರಶ್ನೆ. ಸೊ ಈಗ 24,900 ಮೇಲ್ಗಡೆ ನಾಳೆ ವೀಕಲ್ಲಿ ಕ್ಲೋಸಿಂಗ್ ಆಯಿತು ಅಂತಂದರೆ ಮುಂದಿನ ವಾರಕ್ಕೆ ನಾವು ಪೊಸಿಷನ್ ಇಟ್ಕೊಳ್ಳೋಂಥದ್ದು ಅಷ್ಟು ಸೂಕ್ತವಾಗಿ ಕಾಣೋದಿಲ್ಲ. ಅಕಸ್ಮಾತ್ ಈ ಝೋನು ಈ ಕೆರೆಗಿಂತ ಕೆಳಗಡೆ ಕ್ಲೋಸಿಂಗ್ ಆಯಿತು ಅಂದರೆ ಮುಂದಿನ ವಾರ ಈ ನೆಗೆಟಿವಿಟಿ ಇನ್ನೂ ಕಂಟಿನ್ಯೂಷನ್ ಆಗುತ್ತೆ. 24,500ಕ್ಕೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ನೋಡೋಣ ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ, ಅದಕ್ಕಿಂತ ಮುಂಚೆ ನಿಫ್ಟಿದು ಇದು ಸುಮಾರು ಜನಕ್ಕೆ ಹಿಂದೆ ನಾನು ಡೆಡಿಕೇಟೆಡ್ ಆಗಿ ಸೆನ್ಸಿಬಲ್ ಪ್ಲೇಲಿಸ್ಟಲ್ಲೂ ತೋರಿಸಿದ್ದೀನಿ, ಇಲ್ಲೂ ಕೂಡ ತೋರಿಸಿದ್ದೀನಿ, ಒಂದು ಸಲ ತೋರಿಸ್ಬಿಡ್ತೀನಿ. ಇವತ್ತು ನೋಡೋಣ ಇವತ್ತೇನು ಬಂತ ಡೇಟಾ. ಇವತ್ತಿಂದಿನೂ ಬಂದಿಲ್ಲ, ಇನ್ನು 30 ಜುಲೈಲೇ ಇದೆ. ಬೇರೆ ಕಡೆ ಬಂದಿರ್ಬೋದು, ಸೆನ್ಸಿಬಲ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗಿದ್ದರೆ ಕಮೆಂಟ್ ಮಾಡಿ. ಸೊ ಯಾವ್ದನ್ನ ತೋರಿಸ್ಬೇಕು ಅಂತ ಬಂದೆ ಅಂದರೆ ನಾನು ಇವತ್ತು ಯಾವ ರೀತಿಯಾಗಿ ಪೊಸಿಷನ್ಗಳನ್ನ ಚೇಂಜ್ ಮಾಡಿದ್ದಾರೆ. ಎಕ್ಸ್ಪೈರಿ ದಿನ OA ನಮಗೆ ಅದೇ ಒಂದು ಭಗವದ್ಗೀತೆ ಇದ್ದಂಗೆ, ಅದನ್ನೇ ನಾವು ನೋಡಬೇಕು, ಇನ್ನೇನೂ ಬೇಕಾಗಿಲ್ಲ. ಚಾರ್ಟ್ ಪ್ಯಾಟರ್ನ್ಗಿಂತನೂ ತೂಕ ಜಾಸ್ತಿ OAಗಿರುತ್ತೆ ಅಂತ ಮಾತಾಡಿದ್ವಿ. ನೋಡಿ ಬೆಳಗ್ಗೆ ಓಪನ್ ಆದಾಗ ಸರಿಸುಮಾರು 9:15 ನಾನು 10:15 ಒಂದು ಫಸ್ಟ್ 1 ಅವರ್ದು ತೋರಿಸ್ತಾ ಇದ್ದೀನಿ. ಆ ಫಸ್ಟ್ 1 ಅವರಲ್ಲಿ ನೋಡೋದಾದರೆ ನಿಮಗೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿರ್ಬೇಕಾದ್ರೆ ಫಸ್ಟ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂತ ನೋಡೋದಾದರೆ 24,800 24,700 ಇಲ್ಲೆಲ್ಲ ನೋಡಿ ಇಮಿಡಿಯೇಟಾಗಿ ನಮ್ಗೆ ಏನಾಯಿತು, ಇವತ್ತು ಓಪನಿಂಗಲ್ಲಿ ದೊಡ್ಡದಾಗಿ ರೆಸಿಸ್ಟೆನ್ಸ್ ಇತ್ತು. ಅಂದರೆ ಇನ್ನೂ ಕಮ್ಮಿ ನೋಡಬೇಕಿದು, ಅಲ್ಲಿಂದನೇ ನಮಗೆ ಪೊಸಿಷನ್ಗಳು ಚೇಂಜ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಓಪನಿಂಗ್ ಆಗಿದ್ದು ಅಂತ ನೋಡ್ತಾ ಬರೋದಾದರೆ ನೋಡಿ 24,900 25,000 ಇಲ್ಲೆಲ್ಲ ಚೇಂಜ್ ಇನ್ ಯಾವ ರೀತಿ ಆಗಿದೆ. 24,700 ಸ್ವಲ್ಪ ಸಪೋರ್ಟ್ ಬಿಲ್ಡಪ್ ಆಗೋ ಥರ ಕಾಣಿಸ್ತಾ ಇತ್ತು. ಇದು 24,700 ಒಂದು ನಿಮಿಷ 9:15
940 ಈ ಪಾಯಿಂಟಲ್ಲಿ ಅಂತ ನೋಡ್ತಾ ಬರೋದಾದರೆ ನೋಡಿ 24,700 ಒಂದು ರೆಸಿಸ್ಟೆನ್ಸ್ ಸಪೋರ್ಟ್ ಬಿಲ್ಡಪ್ ಆಗೋ ಥರ ಕಾಣಿಸ್ತಾ ಇತ್ತು. ಬಟ್ ಅದನ್ನ ಸ್ವಲ್ಪ ಕ್ರಮೇಣವಾಗಿ ನೀವು ನೋಡ್ಕೊತ ಬರೋದಾದರೆ ಯಾವ ಮಟ್ಟಿಗೆ ರೆಸಿಸ್ಟೆನ್ಸ್ ಇತ್ತು 24,700 ಅದು ಕಮ್ಮಿ ಆಗ್ತಾ ಬರುತ್ತೆ. ಒಂದು ಪಾಯಿಂಟಲ್ಲಿ ಹೆಂಗಾಯಿತು ಅಂದರೆ 24,700 ತುಂಬ ಸ್ಟ್ರಾಂಗ್ ಆಗಿ ಸಪೋರ್ಟ್ ಬಿಲ್ಡಪ್ ಆಗಾಯಿತು. ನೋಡಿ ಇಲ್ಲಿ ಸ್ಟ್ರಾಂಗ್ ಆಗಿ ಅದು ರೆಸಿಸ್ಟೆನ್ಸ್ ಕಮ್ಮಿ ಆಗ್ತಾ ಇತ್ತು. ಅವರೆಲ್ಲ ಇನ್ನು ಮೇಲ್ಗಡೆ ಹೊರಟೋಗ್ತಾ ಹೋದ್ರು. 24,800 ಸಪೋರ್ಟ್ ಅಂತಿದ್ದವರೆಲ್ಲ ಈಗ 24,000 ಅವರೆಲ್ಲ ಪೊಸಿಷನ್ ತಗೋಬೇಕಾಯ್ತು. ಯಾಕಂದರೆ ಇದು ಯಾಕೆ ಆ ಥರ ಆಗುತ್ತೆ ಅಂದರೆ ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ಯಾವ ರೀತಿ ಪೊಸಿಷನ್ ಶಿಫ್ಟಿಂಗ್ ಆಗುತ್ತೆ ಅನ್ನೋದನ್ನು ಈ OI ಚೇಂಜಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ ಒಂದು ಪಾಯಿಂಟಲ್ಲಿ ಆಲ್ಮೋಸ್ಟ್ 11:15 ಅಷ್ಟೊತ್ತಿಗೆ 24,700 ಯಾರ್ಯಾರು ರೆಸಿಸ್ಟೆನ್ಸ್ ಇದೆ ಅಂದರೆ ಅವರೆಲ್ಲ ವಾಪಸ್ ಹೋಗ್ಬಿಟ್ರು ಆಯಿತಾ. ಸೊ ಮಾರ್ಕೆಟ್ ಕಂಪ್ಲೀಟಾಗಿ ಪಾಸಿಟಿವ್ ಆಗ್ತಾ ಶುರುವಾಯಿತು. 24,700 ದೊಡ್ಡ ಮಟ್ಟಿಗೆ ಒಂದು ಪುಟ್ OI ಆ್ಯಡ್ ಆಯಿತು, ಅಂದರೆ ಸಪೋರ್ಟ್ ಆ್ಯಡ್ ಆಗ್ತಾ ಹೋಯಿತು. ಆದರೆ ಕೊನೆ ನೀವು ನೋಡ್ತಾ ಬರೋಷ್ಟೊತ್ತಿಗೆ ತಿರ್ಗಾ 24,700 ವೀಕ್ ಆಗ್ತಾ ಬರುತ್ತೆ. ಅದನ್ನ ನೀವು ಎಕ್ಸಾಕ್ಟ್ ಆಗಿ ಅಂದರೆ ಈಗ 11:15 ಟೈಮ್ ಫ್ರೇಮಿಂದ ನೋಡೋದಾದರೆ ನೋಡಿ ಮತ್ತೆ ಸಪೋರ್ಟ್ ಎಲ್ಲ ಕೂಡ ಕಮ್ಮಿ ಮಾಡ್ಕೊತ ಬಂದರು. ಇಲ್ಲಿ ಮತ್ತೆ ರೆಸಿಸ್ಟೆನ್ಸ್ಗಳು ಬಿಲ್ಡಪ್ ಆಗೋಕ್ಕೆ ಶುರು ಆಗ್ತಾ ಹೋಯಿತು. 24,800 ಕೆಲವರು ಜನ ಮೂವ್ ಆಗಿದ್ರು. ಆಮೇಲೆ ನೀವು ನೋಡ್ತಾ ಬರೋದಾದರೆ ಮಧ್ಯಾಹ್ನದಷ್ಟೊತ್ತಿಗೆ ಮತ್ತೆ ಇದು ಪಿಕ್ಚರ್ ಚೇಂಜ್ ಆಗ್ತಾ ಹೋಯಿತು. ಅಂದರೆ ಯಾಕೆ ಅಷ್ಟು ವಾಲಟಿಲಿಟಿ ಆಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಆ ಥರ ಆಯಿತು, ಇವತ್ತಿನ ದಿನವೇ ಆ ರೀತಿಯಾಗಿ ಇತ್ತು. ಸೊ ಕೊನೆಗೆ ತಿರ್ಗಾ ಮತ್ತೆ ಮುಗಿಸೋಷ್ಟೊತ್ತಿಗೆ 24,800 ಇಲ್ಲೆಲ್ಲ ರೆಜಿಸ್ಟೆನ್ಸ್ ತೊಗೊಂಡು ಆ ಝೋನಲ್ಲಿ ಬಂದು ಕ್ಲೋಸ್ ಮಾಡ್ತಾ ಹೋದರು. ಬಟ್ ಓವರಾಲ್ ಅಂತ ನೋಡ್ತಾ ಬರೋದು ಇವಾಗ ನೆಕ್ಸ್ಟ್ ವೀಕಿಂದ ನೋಡೋದು ಇನ್ನೂ ವೇಸ್ಟು. ಬಟ್ ಇವಾಗಿಂದ ಅಂತ ನೀವು ನೋಡ್ತಾ ಬರೋದಾದ್ರೆ ಇವತ್ತು ಯಾವ ರೀತಿಯಾಗಿ ಚೇಂಜ್ ಆಗಿದೆ, ಲಾಸ್ಟ್ 1 ಅವರಲ್ಲಿ ಯಾವ ರೀತಿಯಾಗಿ ನೆಕ್ಸ್ಟ್ ವೀಕಿನ ಪೊಸಿಷನ್ ಚೇಂಜ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋದಾದರೆ ನೆಕ್ಸ್ಟ್ ವೀಕಿನ ಪೊಸಿಷನಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, 24,700 ಸಪೋರ್ಟು ಕಮ್ಮಿ ಮಾಡ್ಕೊಂಡಿದ್ದಾರೆ, 24,600 ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದಾರೆ, 24,500 ಆ್ಯಡ್ ಮಾಡ್ಕೊಂಡಿದ್ದಾರೆ. ಆದರೆ ಸ್ವಲ್ಪ ನೋಡಿ 24,800 ದೊಡ್ಡ ಮಟ್ಟಿಗೆ ಜನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಅಂದರೆ ನೆಗೆಟಿವ್ ಆಗಿ ವ್ಯೂ ಇದೆ. 24,900 ಜಾಸ್ತಿ ಮಾಡ್ಕೊಂಡಿದ್ದಾರೆ. 25,000 ಅಂತೂ ಮತ್ತೆ ಮೊದಲೇ ಜಾಸ್ತಿ ಇತ್ತು, ಅದಕ್ಕಿಂತ ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದರೆ ನೆಕ್ಸ್ಟ್ ವೀಕಿಗೆ ಪೊಸಿಷನ್ ಬಿಲ್ಡ್ ಮಾಡ್ಕೊಂಡಿರೋರು ಅಥವಾ ಉಳಿಸ್ಕೊಂಡಿರೋರು ಅಷ್ಟೊಂದು ಬಲವಾಗಿ ಇವತ್ತು ನೆನ್ನೆಗಿದ್ದಕ್ಕಿಂತ ಇವತ್ತು ಕಮ್ಮಿಗೆ ಮಾಡ್ಕೊಂಡಿದ್ದಾರೆ. ಓವರಾಲ್ ದಿನದಲ್ಲಿ ಅಂತ ನೋಡ್ತಾ ಬರೋದಾದ್ರೂ ಕೂಡ ನೆನ್ನೆಗಿರೋದಕ್ಕಿಂತ ಪೊಸಿಷನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ, ಅದು ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿದ್ದು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ರಿಸಲ್ಟ್ಸ್ ಅಂತ ನೋಡ್ತಾ ಬರೋದ್ರೆ HUL ಆಲ್ರೆಡಿ ಹೇಳಿದೆ ಫ್ಲಾಟ್ ರಿಟರ್ನ್ ಅಂತ. ಸನ್ ಫಾರ್ಮಾದಲ್ಲಿ 19% ಕರೆಕ್ಷನ್ ಬಂದಿದೆ. ಸನ್ ಫಾರ್ಮಾ ಒನ್ ಆಫ್ ದ ಲೀಡಿಂಗ್ ಫಾರ್ಮಾಸ್ಯೂಟಿಕಲ್ ಸ್ಟಾಕ್ಸು. ಆಟೋದಲ್ಲಿ ಹ್ಯುಂಡೈ ಸ್ಟ್ರಗಲ್ ಆಗ್ತಾ ಇದೆ. ಮಾರುತಿ ಸುಜುಕಿನಲ್ಲಿ ಏನು ಎಸ್ಟಿಮೇಷನ್ ಇತ್ತು ಅದಕ್ಕಿಂತ ಜಾಸ್ತಿ ಎಬಿಟಾ ಅಂತ ಬಂದಿದೆ ಅಂತ ಹೇಳಿದ್ದಾರೆ. ಆದರೆ ಪ್ರಾಫಿಟ್ ನೋಡಿ 1% ಪ್ರಾಫಿಟ್ ಅಷ್ಟೇ ಮಾಡಿರುವಂಥದ್ದು ಮಾರುತಿ ಸುಜುಕಿ. ಆದರೆ ಮಹೀಂದ್ರ ಆ್ಯಂಡ್ ಮಹೀಂದ್ರ ನೋಡಿ M&M ನೋಡಿ ಅವ್ರದ್ದು B6 B9 ಇದೆಲ್ಲ ಬಂದಮೇಲೆ ಯಾವ ಲೆವೆಲ್ಗೆ 21% ನೆಟ್ ಪ್ರಾಫಿಟಲ್ಲಿ ಜಂಪ್ ಆಗಿರೋದು ಕಾಣಿಸ್ತಾ ಇದೆ. ರೆಕಾರ್ಡ್ ಬುಕ್ಕಿಂಗ್ ಆಗಿತ್ತು. ಅದಾನಿ ಎಂಟರ್ಪ್ರೈಸಸ್ ಇವತ್ತು ಬಿದ್ದಿರೋ ಕಾರಣ ನೆಟ್ ಪ್ರಾಫಿಟಲ್ಲಿ 45% ಕರೆಕ್ಷನ್ ಬಂದಿದೆ ಅದಾನಿ ಎಂಟರ್ಪ್ರೈಸಸ್ಸಲ್ಲಿ. ಕೋಲ್ ಇಂಡಿಯಾದಲ್ಲಿ 20% ಕರೆಕ್ಷನ್. ಕೋಲು ಲಾಂಗ್ ಟರ್ಮಿಗೆ ಒಳ್ಳೆಯದಲ್ಲ, ಅದು ಆಲ್ಟರ್ನೇಟಿವ್ ಬಂದಂಗೂ ಕೋಲಿಗೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ವಿ. ಆದರೆ ಮೇಜರ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಿರೋದು ಇವಾಗ ಕೋಲಿಂದಾನೆ. ಎಲ್ಲಿ ತನಕ ಬೇರೆ ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ನಮಗೆ ಜಾಸ್ತಿ ಆಗೋದಿಲ್ವೋ ಅಲ್ಲಿ ತನಕ ಕೋಲಿಗೆ ಡಿಮ್ಯಾಂಡ್ ಇರುತ್ತೆ. ಆದರೆ ಲಾಂಗ್ ಟರ್ಮಿಗೆ ಕೋಲ್ ಇಂಡಿಯಾ ಒಳ್ಳೆ ಸ್ಟಾಕ್ ಆಗೋದಿಲ್ಲ. ವೇದಾಂತಗೆ ನಾನು ವೇದಾಂತ ಗ್ರೂಪ್ ಆಫ್ ಸ್ಟಾಕಿಗೆ ಅಷ್ಟೊಂದು ದೊಡ್ಡ ಫ್ಯಾನ್ ಅಲ್ಲ, ಹಾಗಾಗಿ ಅದನ್ನ ಜಾಸ್ತಿ ಕವರ್ ಮಾಡೋದಿಲ್ಲ. ಐಷರ್ ಮೋಟರ್ಸು, ಅಂಬುಜಾ ಸಿಮೆಂಟ್ಸಲ್ಲಿ ಪಾಸಿಟಿವಿಟಿ ಬಂದರೂ ಕೂಡ 4% ಕರೆಕ್ಷನ್ ಬಂದಿದೆ. ನೋಡೋಣಂತೆ ನಾಳೆಗೆ. ಇವತ್ತು 127 ಕಂಪ್ನಿದು ಮೇನ್ ಆಗಿರೋದು ಮಾತ್ರ ನಾನು ಕವರ್ ಮಾಡಿದ್ದೀನಿ. ಬಟ್ 127 ಕಂಪ್ನಿದು ಇವತ್ತು ರಿಸಲ್ಟ್ಸ್ ಇತ್ತು. ಅಂಥದ್ದು ಒಳ್ಳೆ ರಿಸಲ್ಟ್ಸ್ ಬಂದಂಗೆ ಕಾಣಿಸ್ತಾ ಇಲ್ಲ. ಈಗ ನೋಡಿ ನೆಟ್ ಪ್ರಾಫಿಟ್ಟು ಆಲ್ಮೋಸ್ಟ್ 5.99%ಗೆ ಬಂದಿದೆ. ಆದರೂ ಕೂಡ ಓವರಾಲ್ ಆಗಿ ಪಾಸಿಟಿವ್ ಅಂತ ಹೇಳಿರೋ ಕಂಪ್ನಿಗಳೇ ಜಾಸ್ತಿ ಇದೆ. 945 ಕಂಪ್ನಿ ಘೋಷಿಸಿಕೊಂಡಿದ್ದರಲ್ಲಿ ನಾಳೆ ಯಾವ ಕಂಪ್ನಿ ರಿಸಲ್ಟ್ಸ್ ಇದೆ ಅಂದರೆ ನಾಳೆ ITC, ಅದಾನಿ ಪವರ್, ಟಾಟಾ ಪವರ್, ಗೋಡ್ರೇಜ್ ಪ್ರಾಪರ್ಟೀಸ್, UPL, ಟ್ಯೂಬ್ ಇನ್ವೆಸ್ಟ್ಮೆಂಟು, ಸುಮಾರು ಕಂಪ್ನಿಗಳದ್ದು 86 ಕಂಪ್ನಿಗಳದ್ದು ನಾಳೆನೂ ಕೂಡ ರಿಸಲ್ಟ್ಸ್ ಇದೆ. LIC ಹೌಸಿಂಗ್ ಫೈನಾನ್ಸ್ ಇದೆ, ಹನಿವೆಲ್ ಇದೆ, ಡೆಲಿವರಿ, MCX ಸುಮಾರು ಕಂಪ್ನಿಗಳದಿದೆ. ಇಂಟ್ರೆಸ್ಟಿಂಗ್ ಆಗಿರ್ಬೋದು, ನೋಡ್ತಾ ಹೋಗೋಣಂತೆ. ನಾರಾಯಣ ಹೃದಯಾಲಯ ಇದೆಲ್ಲ ಯಾಕೆ ನೆನಪಾಗುತ್ತೆ ಅಂದರೆ ಹಿಂದೆ ನಾವು ಸ್ಟಾಕ್ಸ್ ಓವರ್ವ್ಯೂ ಮಾತಾಡ್ಬೇಕಾದ್ರೆ ಸುಮಾರು ಕಂಪ್ನಿಗಳದ್ದು ನೀವು ಕೇಳಿರ್ತಿದ್ರಿ, ಈಗ ಮಾತಾಡ್ತಾ ಇಲ್ಲ. ಬಟ್ ನಾನೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಏನಂತ ಹೇಳೋದು ಅಂತಂದರೆ ಸ್ಟಾಕನ್ನು ಹೈಡ್ ಮಾಡೋದು. ಯಾವ ಸ್ಟಾಕು ಅಂತ ನಾನು ಹೇಳ್ತಾ ಹೋಗೋದಿಲ್ಲ. ಚಾರ್ಟ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳಕ್ಕೆ ಎಲ್ಲಿ ಪ್ಯಾಟರ್ನ್ ಮಾಡಲಿಕ್ಕೆ ಒಂದು ಗಮನಿಸೋಕ್ಕೆ ಸಾಧ್ಯ ಇದೆಯೋ ಅದು ಗಮನಿಸೋಣ. ಆ ಪ್ಯಾಟರ್ನು ಅದನ್ನ ಮತ್ತೆ ಫಾಲೋ ಅಪ್ ಮಾಡೋಣ. ನೋಡಿ ನೆಕ್ಸ್ಟ್ ಒಂದು 2 ಮಂತ್ಸ್ 3 ಮಂತ್ಸಲ್ಲಿ ಇದು ಚೇಂಜಸ್ ಆಗುತ್ತಾ ಅಂತ ಒಂದು ಮಾತಾಡ್ಕೊಂಡು ಹೋಗಿರೋಣ. ಅದನ್ನ ಮೋಸ್ಟ್ಲಿ ನಾನು ಇರೋ ಪ್ಲೇಲಿಸ್ಟಲ್ಲೇ ಮಾಡ್ತೀನಿ ಅಥವಾ ಏನಾದ್ರು ಹೊಸ ಪ್ಲೇಲಿಸ್ಟ್ ಇರ್ತೀನಿ, ನೋಡ್ತಾ ಐ ಥಿಂಕ್ ಸ್ಟಾಕ್ಸ್ ಅನಾಲಿಸಿಸ್ ಅಂತ ಆಲ್ರೆಡಿ ಒಂದು ಪ್ಲೇಲಿಸ್ಟ್ ಇದೆ, ಅದರಲ್ಲೇ ನಾವು ಮಾತಾಡ್ತಾ ಹೋಗ್ಬೋದು. ಸೊ ಅದರಿಂದ ಏನಾಗ್ತಾ ಹೋಗುತ್ತೆ ಅಂತಂದರೆ ಈಗ 3 ಮಂತ್ಸ್ ಓಲ್ಡ್ ಡೇಟಾ ನಾವು ಹೇಳ್ಬೋದು, ಅದಕ್ಕೆ ನಾವು ಮುಂಚಿಂದ ಹೇಳಂಗಿಲ್ಲ ಅಂತ ಸೆಬಿದಿರಲ್ವ ರೂಲ್ಸು. ಸೊ ನಾವು ಸ್ಟಾಕ್ ಹೆಸರು ಹೇಳ್ತಲೇ ಪ್ಯಾಟರ್ನ್ ಅಂತ ಮಾತಾಡೋಣ. ಅದು ಯಾವುದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಆಗಿರೋದಿಲ್ಲ ಅವಾಗ. ಸೊ ಆ ಥರ ನೋಡ್ಕೊಂಡಿರೋಣ. ಅದು ಆ ಥರ ಪರ್ಫಾರ್ಮೆನ್ಸ್ ಆಯಿತು ಅಂತಂದರೆ ನೋಡಿ ಆ ಥರ ಆಗಿತ್ತು ಅಂತ ನಾವು ಆಮೇಲೆ ಅದನ್ನ ಅನಲೈಸ್ ಮಾಡ್ತಾ ಹೋಗ್ಬೋದು. ಇಲ್ಲ ಅದು ಕೆಳಗಡೆ ಬಿದ್ದಿತ್ತು ಅಂತಂದರೆ ಆಗ ನಾವು ನೋಡಿ ಚಾರ್ಟ್ ಪ್ಯಾಟರ್ನ್ ಫೇಲ್ ಆಗಿದೆ ಅಂತಲೂ ಕೂಡ ನಾವು ಮಾತಾಡ್ತಾ ಹೋಗ್ಬೋದು. ಆ ರೀತಿಯಾಗಿ ನೋಡಿ ನಿಮ್ಗೆ ಅನಿಸಿಕೆ ಏನಿದೆ ಅಂತ ನೀವು ತಿಳಿಸಿ ಆ ಥರ ಪ್ಲಾನ್ ಮಾಡ್ಬೋದು ಅಂತ ಅನ್ಸುತ್ತೆ. ಅದು ಯಾವುದೇ ವೈಲೇಷನ್ ಆಗೋದಿಲ್ಲ, ಅದರಿಂದ ಯಾವುದೋ ಒಂದು
ಸ್ಟಾಕನ್ನು ಪಂಪ್ ಡಂಪ್ ಮಾಡೋಷ್ಟೇ ಅಷ್ಟೊಂದು ಚಾನಲ್ ನಮಗೆ ಸಬ್ಸ್ಕ್ರೈಬರ್ಸೇ ಇಲ್ಲ ಅದೋ ಒಂದು ಸ್ಟಾಕನ್ನು ಪಂಪ್ ಡಂಪ್ ಮಾಡೋಷ್ಟೊತ್ತಿಗೆ. ಬಟ್ ಏನು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ನ ಫಾಲೋ ಮಾಡ್ದಂಗೆ ಆಗುತ್ತೆ, ಒಂದು ಲರ್ನಿಂಗ್ ಜರ್ನಿನೂ ನಾವು ಕಂಪ್ಲೀಟ್ ಮಾಡ್ತಾಗ. ಯಾಕೆಂತಂದರೆ ನಾನು ಕೂಡ ರೆಗ್ಯುಲರ್ ಆಗಿ ಚಾರ್ಟ್ಸ್ನ ನೋಡ್ತಿದ್ದಾಗ ನನಗೂ ಒಂದು ಟಚ್ ಇತ್ತು. ಇವಾಗ ನಾನು ಕೂಡ ಎಷ್ಟೊಂದು ಚಾರ್ಟ್ಸ್ಗಳನ್ನ ಎಷ್ಟೋ ಸ್ಟಾಕ್ಗಳನ್ನು ನೋಡೋದೇ ಬಿಟ್ಬಿಟ್ಟಿದ್ದೀನಿ. ಯಾವುದೋ ಒಂದು ಬೆರಳೆಣಿಕೆ ಮಾತ್ರ ನೋಡ್ತಾ ಇರ್ತೀನಿ. ಮೊದಲು ಯಾರು ಕೇಳಿದಾರ ಅಂತನಾದರೂ ಕೂಡ ಅದ್ರ ಬಗ್ಗೆ ನೋಡೋದು, ಒಂದು ಅನಾಲಿಸಿಸ್ ಮಾಡೋದು ಪ್ರಯತ್ನ ಮಾಡ್ತಿದ್ವಿ. ಹಾಗಾಗಿ ನನ್ನ ಚಾರ್ಟ್ಸ್ ನೋಡುವಂಥ ಸಂಖ್ಯೆನೂ ಕೂಡ ದಿನಕ್ಕೂ ಕಮ್ಮಿನೇ ಆಗ್ತಾ ಇದೆ. ಸೊ ಇದಿಷ್ಟಲ್ದಲ್ಲೇ ಅಂತ ನೋಡ್ತಾ ಬರ್ತಾಯಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಯಾವ ರೀತಿಯಾಗಿತ್ತು ಟ್ರ್ಯಾಕ್ ಮಾಡಿಲ್ಲ ನಾನು ಬ್ಯಾಂಕ್ ನಿಫ್ಟಿನ. ಇವತ್ತು ಬ್ಯಾಂಕ್ ನಿಫ್ಟಿ ಕೂಡ ಒಂದು ದೊಡ್ಡ ಮಟ್ಟಿನ ಪಾಸಿಟಿವಿಟಿಗೆ ಹೋಗಿ ಅಲ್ಲಿಂದ ಶಾರ್ಪ್ ಆಗಿ ಕೊನೆ ಟೈಮಲ್ಲಿ ಸೆಲ್ಲಿಂಗ್ ಬಂದಿದೆ. 55,500 ಅಂದರೆ 56,000ಕ್ಕಿಂತ ಕೆಳಗಡೆ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಓವರ್ ಆಲ್ ನೋಡ್ತಾ ಬರ್ತಾ ಗಿಫ್ಟ್ ನಿಫ್ಟಿ ಎಲ್ಲಿದೆ, ಗಿಫ್ಟ್ ನಿಫ್ಟಿ ಫ್ಲಾಟ್ ಆಗಿ ನಡೀತಾ ಇದೆ ಸದ್ಯಕ್ಕೆ. ಇಂಡಿಯಾ ವಿಕ್ಸಲ್ಲೂ ಕೂಡ ಇವತ್ತು ಒಂದು ಮೇಲ್ಗಡೆ 12 ತನಕ ಹೋಗಿ ಆಮೇಲೆ ಕೆಳಗಡೆ ಬಂದು ಆಗಿದೆ. ಬಟ್ ಇಂಡಿಯಾ ವಿಕ್ಸ್ ನೆನ್ನೆಗಿಂತ ಕಂಪೇರ್ ಮಾಡಿದ್ರೆ ಭಯದ ಸಿಚುವೇಶನ್ ಬರೋ ಥರದ್ದು ಕಾಣಿಸ್ತಾ ಇದೆ. ಕ್ರೂಡಲ್ಲಿ ಏನಾಯಿತು, ಇವಾಗ ರಷ್ಯನ್ ಆಯಿಲ್ ತಗೊಳಂಗಿಲ್ಲ ಹಿಂಗಿಲ್ಲ ಹಂಗಿಲ್ಲ ಅಂತೆಲ್ಲ ಹೇಳಿದಾಗ ಏನಾಗುತ್ತೆ, ಕ್ರೂಡಲ್ಲಿ ಸಹಜವಾಗಿ ಆ ಒಂದು ಪುಷ್ ಸಿಗುತ್ತೆ. ಬಂದಿತ್ತು, ಅದಕ್ಕೆ ಒಂದು ಪ್ರಾಫಿಟ್ ಬುಕಿಂಗ್ ಆಗ್ತಾ ಇದೆ, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ. ಏನಾರಾಗಲಿ ನೋಡಿ ತಗೊಳ್ಳೋಂತ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ನ್ಯಾಚುರಲ್ ಗ್ಯಾಸು ಮತ್ತೆ ಒಂದು ನೆಗೆಟಿವಿಟಿ ಮೂವ್ಮೆಂಟ್ ಬಂದಿತ್ತು, ಮತ್ತೆ 260 ಲೆವೆಲಲ್ಲಿ ಬಂದು ಈಗ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಗೋಲ್ಡು 98,000ಕ್ಕಿಂತ ದಾಟಿ ಮೇಲ್ಗಡೆ ಹೋಗ್ತಾ ಇದೆ. ಸಿಲ್ವರಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗು ಕಂಟಿನ್ಯೂಷನ್ ಆಗ್ತಾ ಇದೆ. ಕಾಪರಲ್ಲಿ ಇವತ್ತು ದೊಡ್ಡದಾಗಿ ಫಾಲ್ ಆಯಿತು. ಯಾವ ಒಂದು 860 ಮಲ್ಟಿ ಇಯರ್ ಸಪೋರ್ಟ್ ಅಂದ್ವು ಅಲ್ಲಿ ತನಕ ಬಂದು ಅಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಮೇಲ್ಗಡೆ ಹೋಗಿದೆ. ಈಗ ಏನಾಗುತ್ತೆ, ಇಷ್ಟು ದೊಡ್ಡ ಕ್ಯಾಂಡಲ್ ಆಯಿತು ಅಂತಂದರೆ 900ರಿಂದ 860 ಇದರೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಎಕ್ಸ್ಪೈರಿ ಇನ್ನೂ ದೂರ ಇದೆ, 22 ಆಗಸ್ಟ್ ಏನೋ ಇದೆ. ಬಟ್ ನೋಡೋಣ ಈ ಝೋನ್ನ ಬಿಟ್ಟು ಮೇಲೆ ಅಥವಾ ಕೆಳಗಡೆ ಹೋಗೋ ತನಕ ಏನು ಕೂಡ ಹೇಳೋಕ್ಕೆ ಆಗೋದಿಲ್ಲ. ಕಾಪರಲ್ಲಿ 860 ಕ್ರೂಷಿಯಲ್ ಸಪೋರ್ಟು, 900 ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿದೆ. ರೆಸಿಸ್ಟೆನ್ಸ್ ಬ್ರೇಕ್ ಆಗುತ್ತೆ ಒಂದು ಚಾನ್ಸ್ ಇದೆಯಾ ಅಂತ ಮಾತಾಡಿದ್ವಿ, ಬಟ್ ಆ ರೀತಿ ಆಗಿಲ್ಲ. ನೋಡೋಣ ಆಗಸ್ಟ್ ಎಕ್ಸ್ಪೈರಿ ಇನ್ನೂ ದೂರ ಇದೆ. 860 ಯಾರು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ಟ್ರೇಡ್ ತೊಗೊಂಡಿದ್ದೀರಾ ಅಂದರೆ ಹೋಲ್ಡ್ ಮಾಡ್ಬೋದು. ಇನ್ನೂ ಕೂಡ 860 ಏನಾದ್ರು ಬ್ರೇಕ್ ಆಯಿತು ಅಂದರೆ ಖಂಡಿತ ಆವಾಗ ಎಕ್ಸಿಟ್ ಆಗಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಕೊಡ್ತಾ ಇರ್ತೀನಿ. ಬಜಾಜ್ ಸಿಬ್ಬಂದಿ ನೇರವಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಆ ಫಾರ್ಮಲ್ಲಿ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರು ನೀವು ಸಬ್ಮಿಟ್ ಮಾಡಿದ್ರೆ ಅದು ಡೈರೆಕ್ಟಾಗಿ ಬಜಾಜ್ ಅವರಿಗೆ ತಲುಪುತ್ತೆ. ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪಾಲಿಸಿನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ, ಏನು ಡೌಟ್ಸ್ ಇದ್ರು ಅವ್ರ ಹತ್ರ ಕೇಳಿ ನೀವು ಹೇಳ್ತಾರೆ. ನಾನು ಕೂಡ ಡೆಡಿಕೇಟೆಡ್ ಆಗಿ ಟರ್ಮ್ ಇನ್ಶೂರೆನ್ಸ್ನ ಯಾವ ರೀತಿಗೆ ಆಯ್ಕೆ ಮಾಡ್ಕೊಳೋದು ಅಂತ ವಿಡಿಯೋ ಮಾಡಿದ್ದೀನಿ, ಅದನ್ನು ಚೆಕ್ಔಟ್ ಮಾಡ್ಬೋದು. ಜೊತೆಗೆ ಈ ವರ್ಷ ನಮ್ಮ ಚಾನಲ್ನ ಧ್ಯೇಯ ಏನಾಗಿತ್ತು, ನಾವು ಒಂದು ಎಮರ್ಜೆನ್ಸಿಗೆ ಅಂದರೆ ಒಂದು ತುರ್ತು ಪರಿಸ್ಥಿತಿಗೆ ಅಂತ ನಾವು ಏನು ಮಾಡಬೇಕು, ಒಂದಿಷ್ಟು ದುಡ್ಡನ್ನು ಸಂಗ್ರಹಿಸಿಡಬೇಕು, ಎಮರ್ಜೆನ್ಸಿ ಫಂಡ್ ಅನ್ನೋದನ್ನು ಬಿಲ್ಡ್ ಮಾಡಬೇಕು ಅಂತಾಗಿತ್ತು. ಅದು ಏನು ಎಂತ ಕತೆ ಅನ್ನೋದು ಕೂಡ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಎಮರ್ಜೆನ್ಸಿ ಫಂಡನ್ನು ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟು 1,000, 2,000, 5,000 ಎಷ್ಟಾಗುತ್ತೋ ಅಷ್ಟನ್ನ ಒಂದು ಕಾರ್ಪಸ್ ಅಂತ ಬಿಲ್ಡ್ ಮಾಡ್ತಾ ಬನ್ನಿ. ಕನಿಷ್ಠ ನಮ್ಮ ದಿನನಿತ್ಯದ ಅಂದರೆ ತಿಂಗಳಿಗೆ ಏನು ಖರ್ಚಿದೆಯೋ ಅದರ 3 ತಿಂಗಳದಾದರೂ ಮಿನಿಮಮ್ ಅಷ್ಟನ್ನು ಈ ವರ್ಷದ ಒಳಗಡೆ ತೆಗೆದಿಟ್ಟರೆ ನಮ್ಮ ಚಾನಲ್ನ ಮಿಷನ್ನ ನೀವು ಅಕಾಂಪ್ಲಿಷ್ ಮಾಡ್ದಂಗೆ ಸಾಧ್ಯ ಆಗ್ತಾ ಹೋಗುತ್ತೆ. ಒಂದು ಸಪ್ರೇಟ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ತೆಗೆದಿಡಿ, ಇಲ್ಲ ಡೆಟ್ ಫಂಡಲ್ಲಿ ಹಾಕಿಡ್ಬೋದು, ಇಲ್ಲ RD ಮಾಡ್ಬೋದು, ಅಥವಾ ಈಸಿಯಾಗಿ ಬಿಡಿಸ್ಕೊಳ್ಳೋ ಥರ ಒಂದು ಫ್ಲೆಕ್ಸಿಬಲ್ FD ಕೂಡ ಮಾಡಿಡ್ಬೋದು. ಬೇರೆ ಬೇರೆ ದಾರಿಗಳಿದೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.